ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ಗೆ ಪುನಃ ವೆಲ್ಕಮ್ ಮಾಡ್ತಾ ಇದ್ದೇನೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆ್ಯಂಡ್ ಹ್ಯಾಪಿ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಮಾಡುವ ರೆಸಿಪಿ ಬಂದು ದಾಳಿ ತೊವೆ. ಇದು ಕೊಂಕಣಿ ಡಿಶ್. ಕನ್ನಡದಲ್ಲಿ ನಾವು ಇದನ್ನು ತೊಗರಿಬೇಳೆ ತೊವೆ ಅಂತ ಹೇಳ್ತೀವಿ. ಸೊ ಮಾಡೋಣ. ನಾನಿಲ್ಲಿ 100 ಗ್ರಾಮ್ನಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ಸೊ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೋಬೇಕು. ಸೊ 100 ಗ್ರಾಮ್ ತೊಗರಿಬೇಳೆ ತೊಗೊಂಡ್ರೆ 1 ಗ್ಲಾಸ್ ಅಷ್ಟು ನೀರನ್ನು ಹಾಕಬೇಕು. ಹಾಗೆ ನಾನಿಲ್ಲಿ 3 ಟೊಮ್ಯಾಟೊ ಮತ್ತು 4 ರಿಂದ 5 ಹಸಿಮೆಣಸನ್ನು ತೊಗೊಂಡಿದ್ದೇನೆ. ಇದನ್ನ ನಾವು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. 4 ರಿಂದ 5 ವಿಸಲ್ ಅದು ಬರಬೇಕಾಯ್ತಾ. ಸೊ ಬೇಳೆ ಬೆಂದಾಗೆ ನಾನಿಲ್ಲಿ ಟರ್ಮರಿಕ್ ಪೌಡರ್ನ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಹಾಗೆ ನಾನಿಲ್ಲಿ ಕಾಯಿ ತುರಿ ತಗೊಂಡಿದ್ದೇನೆ. ಇದರ ಹಾಲನ್ನು ತೆಗೆಯೋಣ. ಸೊ ಹಿಂಡ್ಕೋಬೇಕು. ಈ ರೀತಿ ಮಾಡೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾರು. ಹಾಗೆ ಒಗ್ಗರಣೆಗೆ ನಾನು ಸಾಸುವೆ, ಬೆಳ್ಳುಳ್ಳಿ, ಹಿಂಗು ಮತ್ತೆ ಬ್ಯಾಡಗಿ ಮೆಣಸನ್ನ ತಗೊಂಡಿದ್ದೇನೆ. ಮತ್ತೆ ಕರಿಬೇವು. ಇದನ್ನ ಒಗ್ಗರಣೆ ತೆಗೆಯೋಣ. ಸೊ ಒಂದು ಪ್ಯಾನ್ ಅನ್ನ ಬಿಸಿ ಆದ ನಂತರ ಎಣ್ಣೆ ಹಾಕಿ ಇದರೆಲ್ಲ ಒಗ್ಗರಣೆ ತೆಗೆಯೋಣ. ಇದು ಈ ಒಗ್ಗರಣೆ ತೆಗಿಬೇಕಾದ್ರೆ ವಾಸನೆ ತುಂಬಾ ಘಮ್ಮಾಗಿ ಬರುತ್ತಲ್ವಾ. ಸೊ ಬೇಳೆ ತೊವೆ ಆಗಿರ್ಬೋದು, ಬೇಳೆ ಸಾರದು ಅದೇ ರೀತಿಯಲ್ಲಿ ನಾವು ಮಸಾಲಾ ಬೇಳೆ ಸಾರು ಕೂಡ ಮಾಡ್ತೀವಿ. ಅದು ಕೂಡ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಅದರಲ್ಲಿ ನಾವು ಆಲೂಗಡ್ಡೆ ಹಾಕ್ಬೋದು, ಮತ್ತು ನುಗ್ಗೆ ಸೊಪ್ಪು ಹಾಕಿ ಕೂಡ ಮಾಡ್ತೀವಿ. ತುಂಬ ವೆರೈಟಿ ಮಾಡ್ಬೋದು. ಸೊ ಇದು ಒಂದು 20 ನಿಮಿಷ ಆದರೂ ಬೇಲಿಗೆ ಬಿಡಬೇಕು. ಈ ರೀತಿ ಬೌಲ್ಸ್ ಬರ್ತಾ ಇದೆ ಅಂದರೆ ಸಾರು ರೆಡಿ ಆಗ್ತಾ ಇದೆ ಅಂತ, ಅಂದರೆ ಬೇಯ್ತಾ ಇದೆ ಅಂತ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಆಯಿತಾ. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.